ಓಂ ನಮ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತಬಾಲಂ ಮತಸೀ ಕುಸುಮಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯವರ್ಯಂತಾಂ ವಂದೇ ಗುರುಪರಂಪರಾಂ. ಮೊದಲಾಗಿ ಪೂಜ್ಯ ಹರಿಹರಪುರ ಶ್ರೀಗಳಿಗೆ ಅವರ ಪೀಠಾರೋಹಣದ 25ನೇ ವರ್ಷದ ಈ ಸಂದರ್ಭದಲ್ಲಿ ಅವರನ್ನು ಆತ್ಮೀಯವಾಗಿ ಹೃದಯವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ದೈವಮನ್ಯತ್ರ ಚಿಂತೆಯೇತ್ ಅಂತ ಯಾವುದು ಕೂಡ ನಾವು ಎಣಿಸಿದಂತೆ ಆಗೋದಿಲ್ಲ. ದೇವರ ಸಂಕಲ್ಪವೊಂದು ಬೇರೆ ಇರ್ತದೆ. ಇವತ್ತು ನಾವು ಇಲ್ಲಿ ಬರುವುದು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಯಾವುದು ಕೂಡ ಪೂರ್ವ ಯೋಜಿತ ಅಲ್ಲ. ಇಲ್ಲೇ ಪಕ್ಕದಲ್ಲಿರುವಂತಹ ಪ್ರಬೋಧಿನಿ ಗುರುಕುಲದಲ್ಲಿ ನಿನ್ನೆಯ ದಿವಸಕ್ಕೆ ನನ್ನನ್ನು ಅಲ್ಲಿಯ ನೂತನ ಛಾತ್ರ ಪ್ರವೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನೋದಾಗಿ ನನ್ನ ತಿಳಿಸಿದರು. ಆದರೆ ನನಗೆ ಬೇರೆ ಕಾರ್ಯಕ್ರಮಗಳ ಒತ್ತಡಗಳಿರುವ ಕಾರಣದಿಂದ ನಾನು ನಿನ್ನೆಯ ದಿವಸ ನನಗೆ ಆಗೋದಿಲ್ಲ, ಬರಲಿಕ್ಕೆ ಆಗೋದಿಲ್ಲ, ನಾನು ಇನ್ನೊಂದು ಸರ್ತಿ ಬರ್ತೀನಿ ಅನ್ನೋದಾಗಿ ತಿಳಿಸಿದೆ. ಆದರೆ ಅವರು ಆ ದಿವಸವನ್ನು ಇವತ್ತಿಗೆ ಬದಲಾಯಿಸಿದರು. 19ನೇ ತಾರೀಕಿಗೆ ನೀವು ಬರಬೇಕು ಅನ್ನೋದಾಗಿ. ನಾನು ಅದೇ ಹೇಳಿದ್ದು, ನಮ್ಮ ಸಂಕಲ್ಪ ಇರೋದಿಲ್ಲ, ದೇವರ ಸಂಕಲ್ಪ ಬೇರೊಂದಿರ್ತದೆ. ನನಗಿಲ್ಲಿ ಬರುವವರೆಗೂ ಇಂಥ ಒಂದು ಕಾರ್ಯಕ್ರಮ ಇಲ್ಲಿದೆ, ಸ್ವಾಮೀಜಿಯವರ 25ನೇ ವರ್ಷದ ಕಾರ್ಯಕ್ರಮ ಅನ್ನೋದಾಗಿ ನಮಗೂ ಅದರ ಅರಿವಿರಲಿಲ್ಲ. ಆದರೆ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಬಹಳಷ್ಟು ಸಂತೋಷಗೊಂಡಿದ್ದೇನೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ನಮ್ಮ ಮತ್ತು ಶ್ರೀಗಳ ಮಧ್ಯೆ ಇರುವಂಥ ಒಂದು ವಾತ್ಸಲ್ಯ, ಅಭಿಮಾನ, ಆ ಪ್ರೀತಿ, ಅದು ಆ ಕಾರಣದಿಂದಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳೋದು ಆ ದೇವರ ಸಂಕಲ್ಪ ಆಗಿತ್ತು ಅನ್ನೋದಾಗಿ ನಾನು ತಿಳ್ಕೊಳ್ತೇನೆ. ಈಗಾಗಲೇ ಹೇಳಿದರು ನಮ್ಮ ಪೂರ್ವ ಗುರುಗಳಾದಂಥ ಕೇಶವಾನಂದ ಭಾರತಿ ಶ್ರೀಪಾದಂಗಳವರಿಗೆ ಇಲ್ಲಿಯ ಪೂರ್ವ ಗುರುಗಳಾಗಿದ್ದಂಥ ರಮಾನಂದ ಸರಸ್ವತಿ ಪೂಜ್ಯ ಶ್ರೀಪಾದಂಗಳವರು ಬಹಳ ಅನ್ಯೋನ್ಯವಾಗಿದ್ದರು. ಅವರು ಮಠದಲ್ಲಿ ಬಂದು ನಿಲ್ತಾ ಇದ್ದದ್ದು ಇವತ್ತಿಗೂ ನನಗೆ ಸುಮಾರು 80ರ ದಶಕದಲ್ಲಿ ಅವರು ಬಂದು ಅಲ್ಲಿ ಇರ್ತಾ ಇದ್ದದ್ದು. ಅವರ ಪೂಜೆ ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಮಠದಲ್ಲಿ ಪ್ರಥಮವಾಗಿ ಒಂದು ಅತಿಥಿ ಗೃಹ ಉದ್ಘಾಟನೆ ಆಗುವಾಗ ಶ್ರೀಗಳವರ ಉಪಸ್ಥಿತಿಯಲ್ಲಿ ಅವರ ಆಶೀರ್ವಚನದೊಂದಿಗೆ ಅದು ಉದ್ಘಾಟನೆ ಆದದ್ದು. ಇದೆಲ್ಲ ನಮಗೆ ಇವತ್ತಿಗೆ ಕೂಡ ಅಷ್ಟು ಆ ನೆನಪು ಹಸಿರಾಗಿದೆ. ಮತ್ತಿನ ಪರಂಪರೆ ಇವತ್ತು ಪೂಜ್ಯ ಶ್ರೀಗಳು ನಮಗೂ ಆ ವಿಶ್ವಾಸ, ಆ ಅಭಿಮಾನ ಮತ್ತೆ ಬೆಳೆದು ಬಂದಿದೆ. ಆ ಕಾರಣದಿಂದ ಇವತ್ತು ನಾನಿಲ್ಲಿ ಬಂದು ಪಾಲ್ಗೊಳ್ತಾ ಇದ್ದೇನೆ. ಈಗಾಗಲೇ ಮಾತಿನಲ್ಲಿ ಹೇಳಿದರು, ಅವರು ಮಾತಿನಲ್ಲಿ ಹೇಳುವಾಗ ಎಡನೀರು ಭಾಳಷ್ಟು ದೂರವಿದೆ, ಸ್ವಾಮೀಜಿಯವರಿಗೆ ಪುನಃ ಹೋಗಬೇಕನ್ನೋದಾಗಿ. ಖಂಡಿತವಾಗಿಯೂ ದೂರ ಇದ್ದರೂ ಕೂಡ ನಾವು ದೂರವನ್ನು ಕಿಲೋಮೀಟ್ರಿಂದ ಅಳೆಯುವುದಲ್ಲ, ನಾವು ಮನಸ್ಸಿನಿಂದ ಪ್ರೀತಿಯಿಂದ ಅಳೆಯೋದು. ಆ ಕಾರಣದಿಂದಾಗಿ ಇವತ್ತು ಹರಿಹರಪುರ ಮತ್ತು ಎಡನೀರು ಇಷ್ಟು ಸಮೀಪ ಇದೆ ಮತ್ತು ಆ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದು ಪಾಲ್ಗೊಳ್ಳುವಂತೆ ಆಯಿತು. ಅದಕ್ಕಾಗಿ ಎಲ್ಲ ಈ ಸಂದರ್ಭದಲ್ಲಿ ಬಂದಂತಹ ಎಲ್ಲ ಸ್ವಾಮೀಜಿಯವರ ಶಿಷ್ಯವರ್ಗದವರನ್ನು, ಈ ಮಠದ ಕಾರ್ಯಕರ್ತ ಬಂಧುಗಳನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ಪೂಜ್ಯ ಶ್ರೀಗಳು ಪೀಠಾರೋಹಣ ಮಾಡಿ 25 ವರ್ಷದಲ್ಲಿ ಬಹಳಷ್ಟು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾದಂಥ, ಸಾಮಾಜಿಕವಾದಂಥ ಒಂದು ಕ್ರಾಂತಿಯನ್ನು ಮಾಡಿದವರು. ಶಿವದೀಕ್ಷೆಯನ್ನು ಕೊಡುವ ಮೂಲಕ ಸಮಾಜದಲ್ಲಿ ದೊಡ್ಡ ಒಂದು ಜಾಗೃತಿಯನ್ನು ಉಂಟು ಮಾಡಿದ್ದಾರೆ. ಆ ನಂತರದಲ್ಲಿ ಇವತ್ತು ಅಖಿಲ ಭಾರತ ಸಂತ ಮಹಾಪರಿಷತ್ ಅನ್ನೋ ಒಂದು ಸಂಘಟನೆಯೊಂದಿಗೆ ಎಲ್ಲ ಸಂತರನ್ನು ಕೂಡ ನಮ್ಮ ಭಾರತದ ಮಣ್ಣಿನಲ್ಲಿ ಹುಟ್ಟಿದಂತಹ ಧರ್ಮಗಳ ಎಲ್ಲ ಸಂತರನ್ನು ಕೂಡ ಒಂದು ಒಗ್ಗೂಡಿಸುವಂತಹ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಅವರೊಂದಿಗೆ ನಾವು ಕೂಡ ಸೇರ್ತಾ ಇದ್ದೇವೆ. ಅವರ ಒಂದು ಅವರ ಒಂದು ವಿಷನ್ ಅಂತ ನಾವು ಹೇಳ್ತೇವೆ, ಒಂದು ದೂರದೃಷ್ಟಿ, ಅದರ ಫಲವಾಗಿ ಅದು ಹುಟ್ಟಿಕೊಂಡಿತ್ತು ಅಂದರೂ ಕೂಡ ಅದು ತಪ್ಪಾಗೋದಿಲ್ಲ. ಬಹಳಷ್ಟು ಕಾರ್ಯಗಳನ್ನು ಶ್ರೀಗಳು ಇವತ್ತು ಮಾಡ್ತಾ ಬಂದು ಅವರ ಪೀಠಾರೋಹಣವಾಗಿ 25ನೇ ವರ್ಷಗಳನ್ನು ಅವರು ಪೂರೈಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವೇನು ಬೇರೆ ಏನು ದೇವರಲ್ಲಿ ಬೇಡಿಕೊಳ್ಳಲಿಕ್ಕಿಲ್ಲ. ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡಲಿ, ಅದರೊಂದಿಗೆ ಸಮಾಜವನ್ನು ಮುನ್ನಡೆಸುವಂಥ ಶಿಷ್ಯ ಕೋಟಿಯನ್ನು ಮುನ್ನಡೆಸುವಂಥ ಒಂದು ಶಕ್ತಿಯನ್ನು ಅವರಿಗೆ ದೇವರು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಈ ವಿಶೇಷ ಗಳಿಗೆಯಲ್ಲಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಬಹಳ ಒಳ್ಳೆಯ ದಿವಸ, ಶುಕ್ಲ ಪಂಚಮಿ, ಶಂಕರಾಚಾರ್ಯರ ಜನ್ಮ ತಿಥಿ ಇವತ್ತು. ಅಂತಹ ಜನ್ಮ ತಿಥಿಯಲ್ಲಿ ನಾನು ಅತಿಥಿಯಾಗಿ, ತಿಥಿ ಇಲ್ಲದೆ ಬರುವ ಅತಿಥಿಯಿಂದ ಲೆಕ್ಕ, ಆ ರೀತಿಯಲ್ಲಿ ಇವತ್ತಿನ ದಿವಸ ಇಲ್ಲಿ ಬಂದು ನಾನು ಇಲ್ಲಿ ಪಾಲ್ಗೊಂಡಿದ್ದೇನೆ.
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾನು ಕೂಡ ಬಹಳಷ್ಟು ಸಂತೋಷವನ್ನು ಅನುಭವಿಸಿದ್ದೇನೆ ಅನ್ನೋದಾಗಿ ಕೂಡ ನನ್ನ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ನನ್ನಂತಹ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದಂಥ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂಥ ಸಾನ್ನಿಧ್ಯ ದೇವರುಗಳು ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಲಿ ಅನ್ನೋದಾಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.